ನೆನ್ನೆ ಎಪಿಸೋಡ್ ಹೆಂಗಿತ್ತು? ನಿಮ್ಮ ಒಪಿನಿಯನ್ ಏನಿದೆ ಅದನ್ನ ಕಮೆಂಟ್ ಮಾಡಿ. ನೆನ್ನೆ ಎಪಿಸೋಡಲ್ಲಿ ರಾಶಿಕಾ ಮಾತ್ರ ಸಖತ್ತಾಗಿ ಆಡಿದ್ರು. ಟಾಸ್ಕ್ ಅಂತ ಬಂದಾಗ ದ ಟಾಸ್ಕ್ ಕ್ವೀನ್ ಅಂತ ಹೇಳ್ಬೋದು ಗುರು. ಸಖತ್ತಾಗಿ ಆಟ ಆಡ್ತಾರೆ. ಅದ್ರ ಜೊತೆಗೆ ನೆನ್ನೆ ಎಪಿಸೋಡಲ್ಲಿ ಧನುಷ್ ಮಾತ್ರ ಟಾಸ್ಕ್ ಅಂತ ಬಂದಾಗ ಸಖತ್ತಾಗಿ ಆಟ ಆಡಿದ್ರು. ಬಟ್ ಆದರೆ ಒಂದು ವಿಚಾರದಲ್ಲಿ ನನಗಿಷ್ಟ ಆಗಿಲ್ಲ ಗುರು. ಸೇಫ್ ಗೇಮ್ ಮಾಡಿದ್ರು ಅಂತ ನನಗನ್ನಿಸ್ತು. ಯಾವ ವಿಚಾರ ಅಂತ ಧನುಷ್ ಅವ್ರ ವಿಚಾರದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಧ್ರುವಂತು, ಅಶ್ವಿನಿ, ಗಿಲ್ಲಿ ಈ 3 ಜನ ಸೇರ್ಕೊಂಡು ಮಾತಾಡಿದಂಥ ಜಗಳ ಕಾನ್ವರ್ಸೇಷನಲ್ಲಿ ಯಾರು ಸರಿ ಯಾರು ತಪ್ಪು ನಿಮಗೇನು ಅನ್ನಿಸ್ತು? ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ನ ಬರೀರಿ. ಮೊದಲಿಗೆ ಅಪ್ಡೇಟ್ಸ್ ಕೊಟ್ಬಿಡ್ತೀನಿ. ಮನೆಯೊಂದು 3 ತಕ್ಕಡಿ ಆ ಟಾಸ್ಕಲ್ಲಿ ಗೆದ್ದಿರೋದು ಧನುಷ್ ಗೆದ್ದು ಕ್ಯಾಪ್ಟನ್ಸಿಗೆ ಆಯ್ಕೆಯಾಗಿದ್ದಾರೆ. ಈಗ ಟೋಟಲ್ ಆಗಿ 4 ಜನ ಕ್ಯಾಪ್ಟನ್ಸಿಗೆ ಆಯ್ಕೆಯಾಗಿದ್ದಾರೆ. ಯಾರು ಅಂತಂದ್ರೆ ಅಶ್ವಿನಿ, ಗಿಲ್ಲಿ, ರಾಶಿಕಾ ಮತ್ತೆ ಧನುಷ್. ಈ 4 ಜನ ಕೂಡ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಟ್ಟು ಒಂದೊಂದು ಜೋಡಿಯನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಒಂದು ಜೋಡಿ ಬಂದು ಗಿಲ್ಲಿ ಮತ್ತೆ ರಾಶಿಕಾ, ಇನ್ನೊಂದು ಜೋಡಿ ಅಶ್ವಿನಿ ಮತ್ತೆ ಧನುಷ್ ಅವರು. ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸುರಂಗದ ರೀತಿಯಲ್ಲಿ ದಾರಿಯನ್ನ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ಈ ಟಾಸ್ಕ್ ಅಲ್ಲಿ ನನಗಿರ್ತಕ್ಕಂಥ ಅಪ್ಡೇಟು ಗುರು ಧನುಷ್ ಮತ್ತೆ ಅಶ್ವಿನಿ ಗೌಡ ಅವರು ಗೆದ್ದು ಕ್ಯಾಪ್ಟನ್ಸಿಗೆ ಟಾಸ್ಕಿಗೆ ಮುಂದಿನ ಹಂತಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಅನಿಸ್ತಿದೆ. ಧನುಷ್ ಅಶ್ವಿನಿ ಗೌಡ ಇಬ್ಬರಲ್ಲಿ ಯಾರು ಕ್ಯಾಪ್ಟನ್ಸಿ ಆದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸ್ತಾ ಇದೆ? ಯಾರು ಕ್ಯಾಪ್ಟನ್ ಆಗಬೇಕು, ಯಾರು ಟಾಸ್ಕ್ ಗೆಲ್ಬೇಕು ಅಂತ ನಿಮಗೆ ಅನಿಸ್ತಾ ಇದೆ? ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ನ ಬರೀರಿ. ಈಗ ನೆನ್ನೆ ಎಪಿಸೋಡ್ ಮಾತ್ರ ಸಖತ್ತಾಗಿತ್ತು ಗುರು. ಒಂದು ಟಾಸ್ಕ್ ಕೊಡ್ತಾರೆ, ಗೆಲುವಿನ ಬಿಲ್ಲೆಗಳು ಅಂತ ಅನ್ಬಿಟ್ಟು ಟಾಸ್ಕ್ ಅನ್ನ ಕೊಡ್ತಾರೆ. ಈ ಟಾಸ್ಕ್ ಅಲ್ಲಿ ರಾಶಿಕಾ ಮಾತ್ರ ಎಕ್ಸಲೆಂಟ್ ಆಗಿ ಆಡ್ತಾರೆ ಗುರು. ಸ್ಪಂದನ ಕೂಡ ಸಖತ್ತಾಗಿ ಆಟ ಆಡ್ತಾರೆ. ಇಲ್ಲಿ ಬಿಲ್ಲೆಗಳು ಎಷ್ಟು ಕೊಡಬೇಕು, ಏನು ಕೊಡಬೇಕು ಅನ್ನೋದು ಉಸ್ತುವಾರಿಗಳಿಗೆ ಬಿಟ್ಟಿದ್ದು. ಉಸ್ತುವಾರಿಗಳು ತಗೊಬಂದು ಫಸ್ಟ್ ಎಷ್ಟು ಸ್ಟ್ರಾಟಜಿ ಏನಿಲ್ಲ ಅನ್ನೋ ಥರ ಎಲ್ಲ ಹಂಚ್ಬಿಡ್ತಾರೆ. ಎಲ್ಲರಿಗೂ ಜಾಸ್ತಿ ಕೊಟ್ಟು ಕಾಲಿಗೆ 25, ಧನುಷ್ಗೆ 15, ರಘುವಣ್ಣಗೆ 15, ರಕ್ಷಿತಾಗೆ 10, ಧ್ರುವಂತಗೆ ಮಾತ್ರ ಕಡಿಮೆ 6 ಕೊಡ್ತಾರೆ. ಯಾರು ಎಷ್ಟು ಬೇಕಾದರೂ ಅವ್ರು ಕೊಟ್ಕೋಬಹುದು. ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಇರ್ತಾರೋ ಅವರು 1ರಿಂದ 1 ಜೋಡಿಸ್ಬೇಕು. ಜೋಡಿಸಿದ ಆದ್ಮೇಲೆ ಎಂಡಿಂಗ್ ಪ್ಲೇಸಿಂದ ತಳ್ತಾರೆ. ತಳ್ಳ ತಕ್ಷಣ ಎಷ್ಟು ಬೀಳತ್ತೆ, ಯಾರ್ದು ಜಾಸ್ತಿ ಬೀಳತ್ತೆ ಕೆಳಗಡೆ, ಅವ್ರದ್ದು ಕೌಂಟ್ ಅಂತ ಹೇಳ್ತಾರೆ ಬಿಗ್ ಬಾಸ್ ಇಲ್ಲಿ ಯಾರೂ ಕೂಡ ರಾಶಿಕಾಗೆ ಕೊಡೋದಿಲ್ಲ ಗುರು. ಬರೀ ರಘುವಣ್ಣಗೆ ಮಾತ್ರ ಕೊಡ್ತಾರೆ. 15 ಬಿಲ್ಲೆಗಳು ಕೊಡ್ತಾರೆ. ಅದಂಗ ಮಾತ್ರ ಜೋಡಿಸ್ತಾರೆ. ಇನ್ನೆಲ್ಲ ತಗೊಂಡೋಗಿ ಸ್ಪಂದನ ಕೊಡ್ತಾರೆ. ಈ ಟಾಸ್ಕ್ ಅಲ್ಲಿ ಇಬ್ರು ಸಖತ್ತಾಗಿ ಆಟ ಆಡ್ತಾರೆ ಗುರು. ಫಿಸಿಕಲ್ ಆಗಿ ಸಖತ್ ಸ್ಟ್ರಾಂಗ್ ಆಗಿ ಇದ್ ಮಾಡ್ತಾರೆ. ಸ್ಪಂದನ ಮತ್ತೆ ರಾಶಿಕಾ ಫೈನಲ್ ಆಗಿ ಬಂದಾಗ ಈ ಟಾಸ್ಕ್ ಅಲ್ಲಿ ರಾಶಿಕಾ ಅವರು ಗೆದ್ದು ನೆಕ್ಸ್ಟ್ ಲೆವೆಲ್ಗೆ ಕ್ಯಾಪ್ಟನ್ಸಿ ಹಂತಕ್ಕೆ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ. ಡಿಸರ್ವ್ ಗುರು. ರಾಶಿಕಾ ಟಾಸ್ಕ್ ಅಂತ ಬಂದಾಗ ದಿ ಟಾಸ್ಕ್ ಕ್ವೀನ್ ಅಂತ ಹೇಳ್ಬೋದು ಗುರು. ಸಖತ್ತಾಗಿ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಟ ಆಡ್ತಾರೆ. ಮೋರ್ ಡಿಸರ್ವ್ ಅಂತ ಅನಿಸ್ತು ಗುರು. ಸ್ಪಂದನಾಗಿಂತ ನನಗೆ ಟಾಸ್ಕ್ ಅಂತ ವಿಚಾರ ಬಂದಾಗ ಆಯ್ಕೆಯಾಗಿದ್ದು ಹ್ಯಾಪಿ ಅಂತ ನನಗನಿಸ್ತು. ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಶುರು ಆಗುತ್ತೆ ಗುರು. ಈ ಕಡೆ ಗಿಲ್ಲಿ, ಧ್ರುವಂತು, ಅಶ್ವಿನಿ ಇವ್ರದೊಂದು ಕಾಮಿಡಿಯಾಗಿ ಟ್ರ್ಯಾಕ್ ಅನ್ನೋದು ಸ್ಟಾರ್ಟ್ ಆಗಿ ಸೀರಿಯಸ್ ಲೆವೆಲ್ಗೆ ಹೋಗಿ ಎಂಡ್ ಆಗುತ್ತೆ. ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಗಿಲ್ಲಿನೇ ಗುರು. ಪ್ರವೋಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಗಿಲ್ಲಿನೇ. ಅದಾದ್ಮೇಲೆ ಧ್ರುವಂತ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅಶ್ವಿನಿ ಸ್ಟಾರ್ಟ್ ಮಾಡ್ತಾರೆ. ಧ್ರುವಂತು ಮಾತಾಡಿದ ಮಾತುಗಳು ಒಂದು ಸರಿ ಇಲ್ಲ ಗುರು. ಅವ್ರು ಮಾತಾಡಿದ್ದು ಏನೋ ನೀನು ಮಾಡ್ಕೊಂಡು ಬಂದಿರೋದು 6 ಶೋ 3 ಶೋ, ನಾನು 40 ಫೀಟ್ ಇದರಲ್ಲಿ ಕೆಲಸ ಮಾಡಿರೋನು, ನನ್ಗಿರೋ ಲೆವೆಲ್ ಬೇರೆ ನಿನ್ಗಿರೋ ಲೆವೆಲ್ ಬೇರೆ, ಹೊರಗಡೆ ವಿಚಾರಗಳು ತಗೊಬಂದು ಮಾತಾಡಬಾರ್ದಾಗಿತ್ತು. ಈ ಕಡೆ ಅಶ್ವಿನಿ ಮೇಡಮ್ ಅಂತ ಬಂದಾಗ ಸ್ಪೈನಲ್ ಕಾರ್ಡ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಮಾತಾಡಿದ್ದು ಅವ್ರದ್ದು ಮಿಸ್ಟೇಕು. ಈ ಕಡೆ ಗಿಲ್ಲಿ ಅಂತ ಬಂದಾಗ ಗಿಲ್ಲಿ ಮಾತಾಡಿದ್ದು ವಿಗ್ಗು, ಅಲ್ಸೆಟ್ಟು, ಧ್ಯಾನ ಇವೆಲ್ಲ ಪರ್ಸ್ನಲ್ಲು. ಗಿಲ್ಲಿ ಮಾತಾಡಬಾರ್ದಾಗಿತ್ತು. ಇಲ್ಲಿ 3 ಜನದ್ದು ಕೂಡ ಮಿಸ್ಟೇಕ್ ಇದೆ. 3 ಜನ ಕೂಡ ಒಂದು ಕಂಟೆಂಟ್ಗೋಸ್ಕರ ಡ್ರಾಮಾ ಮಾಡಿದ್ರು ಅಂತ ನನಗನಿಸ್ತು ಗುರು. ಸುಮ್ಮನೆ ಟ್ರಿಗರ್ ಮಾಡಿದ್ರು. ಅವರು ಕಂಟೆಂಟ್ ಬೇಕಾಗಿತ್ತು, ಇವ್ರಿಗೂ ಕಂಟೆಂಟ್ ಬೇಕಾಗಿತ್ತು, ಹಿಡ್ಕೊಂಡು ಸುಮ್ಮನೆ ಒಂದು ಬೇಜಾರು ಮಾಡಿಸಿದ್ರು ಅಂತ ನನಗನಿಸ್ತು. ಇಲ್ಲಿ ಯಾರ್ದು ಕೂಡ ಒಂದು ಪ್ರಾಪರ್ ಆರ್ಗ್ಯುಮೆಂಟ್ ಇರಲಿಲ್ಲ. ಸುಮ್ಮನೆ ಭಾವಗಳು ಇದು ಮಾಡಿಕೊಂಡು ಕಿರ್ಚಾಡ್ತಾ ಇದ್ದಾರೆ ಅಷ್ಟೇ. ವ್ಯಾಲಿಡ್ ಆಗಿ ಯಾರ್ದು ಇಲ್ಲ. ವೀಕೆಂಡ್ ಬಂದು ಸುದೀಪಣ್ಣ ಇದರ ಬಗ್ಗೆ ಏನ್ ಮಾತಾಡ್ತಾರೆ? ಯಾರಾದರೂ ಒಬ್ಬರಾದ್ರೂ ಕರೆಕ್ಟ್ ಆಗಿರ್ಬೇಕಲ್ಲ. ಎಲ್ಲ ಒಂಥರ ಮಾತಾಡಿದ್ದಾರೆ. ಯಾರು ಕರೆಕ್ಟ್ ಆಗಿದ್ದಾರೆ, ಯಾರು ಕರೆಕ್ಟ್ ಆಗಿಲ್ಲ. ಎಂಡ್ ಆಫ್ ದ ಡೇ ಅವ್ರಿಗೇನು ಬೇಕು, ಕಂಟೆಂಟ್ ಬೇಕು ಅಷ್ಟಾಗಿದ್ದು. ವ್ಯಾಲಿಡ್ ಮಾತ್ರ ಇಲ್ಲ ಗುರು. ತುಂಬ ಪರ್ಸ್ನಲ್ ಆದ್ರು. 3 ಜನ ಪರ್ಸ್ನಲ್ ಆದ್ರೂ ಕಂಟೆಂಟ್ಗೋಸ್ಕರ ಮಾಡಿದ್ರು ಅಂತ ನನಗನಿಸ್ತು ಅಷ್ಟೇ ಗುರು. ಸ್ಪಂದನ ಬಂದು ಸೆಂಟ್ರಲ್ಲಿ ಕೂತ್ಕೊಂಡು ಟ್ರೈ ಮಾಡಿದ್ರು ಕನ್ಸಾಲಿಡೇಟ್ ಮಾಡಿ ಹೇಳೋದಕ್ಕೆ. ಬಟ್ ಇವ್ರು ಕೇಳ್ತಾರಾ? ಕೇಳಬೇಕಲ್ವಾ? ಯಾರು ಕೇಳನಿದ್ರಲಿಲ್ಲ. ಕೊನೆದಾನಿ ಕಾವ್ಯ ಬಂದು ಒಂದು ಕನ್ಕ್ಲೂಷನ್ ಕೊಡ್ತಾರೆ. ನಿನಗೆ ಬೇಕಾಗೆ ಪ್ರವೋಕ್ ಮಾಡ್ತಾರೆ, ನಿನ್ನ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಅವರು ನಿನ್ನ ತಪ್ಪುಗಳನ್ನ ಮಿಸ್ಟೇಕ್ ಮಾಡೋದಕ್ಕೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಗಿಲ್ಲಿಗೆ ಒಂದು ಹಿತೋಪದೇಶ ನುಡಿತಾರೆ. ಗಿಲ್ಲಿ ಕೇಳ್ತಾನಾ ಇಲ್ವಾ, ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಬಾಯ್ಸ್ಗೆ. ಜಾರಬೇದ ಜಾಣ ಗುರು. ಈ ಟಾಸ್ಕ್ ನೋಡಿದಾಗ ಕ್ಲಿಯರ್ ಕಟ್ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು ಧನುಷೇ ಗೆಲ್ಲೋದು ಅಂತ. ಈಸಿಯಾಗಿ ಗೊತ್ತಾಗ್ತಾ ಇತ್ತು. ಯಾಕಂತಂದ್ರೆ ರಘು ಅಣ್ಣಗೆ ಕಾಲ್ ಪ್ರಾಬ್ಲಮ್ ಇದೆ. ಆ ಹೈಟ್ ಬಿದ್ರೆ ಅಂತೂ ಅಷ್ಟೇ ರಘು ಅಣ್ಣ ರೂಲ್ಡ್ ಔಟ್ ಅಂತ ನಾನು ಫಸ್ಟೇ ಅನ್ಕೊಂಡಿದ್ದೆ. ಧ್ರುವಂತು ಮತ್ತೆ ಈ ಕಡೆ ಧನುಷ್ ಇಬ್ಬರಲ್ಲಿ ಯಾರಾದ್ರೂ ಗೆಲ್ಬೋದು. ಧ್ರುವಂತು ಸ್ವಲ್ಪ ಹೈಪರು, ಟಾಸ್ಕ್ ಅಂತ ಬಂದಾಗ ಫೋಕಸ್ ಮಾಡಲ್ಲ ಅಂತ ಗೊತ್ತಿತ್ತು. ಧನುಷೇ ಗೆಲ್ಲೋದು ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಿತ್ತು. ಬಟ್ ಧನುಷ್ ಎಫರ್ಟ್ಸ್ ಮಾತ್ರ ಇದರಲ್ಲಿ ಜಾರ್ತಾ ಇದ್ರು ಕೂಡ
ಟೂ ಗುಡ್ ಅಂತ ಅನ್ಸ್ತು ಗುರು. ಸಖತ್ತಾಗಿ ಧನುಷ ಗೇಮನ್ನ ಟಾಸ್ಕ್ ಅಂತ ಬಂದಾಗ ಸಖತ್ತಾಗಿ ಆಟ ಆಡ್ತಾರೆ. ಫಸ್ಟಲ್ಲಿ ಬಾಲ್ಗಳನ್ನ ನೇತಾಕಿರ್ತಾರೆ, ಇದ್ರ ಮೇಲೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡ್ಕೊಂಡಿದ್ದು ಆದ್ಮೇಲೆ ಮಹಿಳೆಯರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಅವ್ರ ಪರ ಟಾಸ್ಕ್ ಆಡೋದಕ್ಕೆ ಒಂದು ಹೆಂಗೆ ಅಂತಂದ್ರೆ, ಈಗ ಬ್ಯಾಸ್ಕೆಟ್ ಬಾಲ್ ಇರುತ್ತಲ್ವಾ, ಆ ಥರ ಇದರಲ್ಲಿ ಅವ್ರ ಗೋಲ್ ಇದರಲ್ಲಿ ಹಾಕಬೇಕು, ಕಲೆಕ್ಟ್ ಮಾಡಿರೋ ಹಾಕಬೇಕು. ಆ ಲೇಡೀಸ್ ಯಾರು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಆಲ್ಮೋಸ್ಟ್ ಎಲ್ಲ ರೌಂಡ್ಸಲ್ಲೂ ಕೂಡ ಧನುಷೆ ಗೆಲ್ತಾರೆ, ಒಂದು ರೌಂಡಲ್ಲಿ ಮಾತ್ರ ಧ್ರುವಂತ್ ಗೆಲ್ತಾರೆ ಅಷ್ಟೇ. ಈ ಧನುಷ್ ಪರ ಆಡೋದಕ್ಕೆ ರಾಶಿಕನ ಸೆಲೆಕ್ಟ್ ಮಾಡ್ಕೊತಾನೆ, ಧ್ರುವಂತ್ ಪರ ರಕ್ಷಿತಾ ಆಟ ಆಡ್ತಾರೆ. ಅವರು ಸಖತ್ತಾಗಿ ಆಟ ಆಡ್ತಾರೆ. ಕಾವ್ಯ ಕೂಡ ಒಂದಿದ್ರಲ್ಲಿ ಚೆನ್ನಾಗಿ ಆಟ ಆಡಿದ್ರು. ಎಗೇನ್ ಮತ್ತೆ ಲಾಸ್ಟಲ್ಲಿ ಹೋಗಿ ರಾಶಿಕಾ ಅವರು ಲಾಸ್ಟ್ ರೌಂಡಲ್ಲಿ ರಘುವಣ್ಣಗೆ ಸಪೋರ್ಟ್ ಮಾಡಿ ರಘುವಣ್ಣನ ಗೆಲ್ಲಿಸ್ತಾರೆ. ಫೈನಲ್ ಆಗಿ ಇಲ್ಲಿ ಬಂದಾಗ ಸಖತ್ತಾಗಿ ಒಂದಿದು ಬಂದಾಗ 25 ಬಾಲ್ ಬಂದು ಧನುಷ್ದಿರುತ್ತೆ, 10 ಬಾಲ್ ರಘುವಣ್ಣ, 7 ಬಾಲ್ ಬಂದು ಧ್ರುವಂತ್ ಊರಿದಿರುತ್ತೆ. ಇಲ್ಲಿ ಉಸ್ತುವಾರಿಗಳು ಡಿಸೈಡ್ ಮಾಡಿ ಹೇಳಬೇಕಾಗಿತ್ತು. ಇಲ್ಲಿ ಕ್ಲಿಯರ್ ಕಟ್ ಆಗಿ ಧ್ರುವಂತ ಔಟು ಅನೌನ್ಸ್ ಮಾಡಬೇಕಾಗಿತ್ತು. ಇಲ್ಲಿ ಅಶ್ವಿನಿ ಮೇಡಮ್ ಓವರ್ ಆಗಿ ಡ್ರ್ಯಾಗ್ ಮಾಡಿದ್ರು ಗುರು, ನನಗೆ ಇಷ್ಟ ಆಗಲಿಲ್ಲ. ಕ್ಲಿಯರ್ ಕಟ್ ಆಗಿ ಗೇಮ್ ಪ್ರಕಾರ ಹೋಗ್ತಾ ಇದೀವಿ ಅಂತ ಹೇಳಿದ ಮೇಲೆ ಅನೌನ್ಸ್ ಮಾಡಿಬಿಡಬೇಕು. ಈಗ ಮೊನ್ನೆ ವಾಟರ್ದು ಹೆಂಗೆ ಕನ್ಸಿಡರ್ ಮಾಡಿ ಔಟ್ ಮಾಡಿದ್ರು, ಇವಾಗ ಕನ್ಸಿಡರ್ ಮಾಡಿ ಔಟ್ ಮಾಡಬೇಕಾಗಿತ್ತು. ಎಷ್ಟು ಬಾಲ್ ಇದೆ ಅಂತ ಅಂದ್ಬಿಟ್ಟು ಸಿಂಪಲ್ ಅಷ್ಟೇ. ಬಟ್ ಧ್ರುವಂತನ ಉರಿಸ್ಕೊಳ್ಳೋದಕ್ಕೋಸ್ಕರ ಅಶ್ವಿನಿ ಮೇಡಮ್ ಅಷ್ಟೊತ್ತು ಡ್ರ್ಯಾಗ್ ಮಾಡಿ ಬಿಗ್ ಬಾಸ್ ವಾನ್ ಮಾಡೋವರೆಗೂ ಇಟ್ಕೋಬಾರ್ದಾಗಿತ್ತು. ಎಫರ್ಟ್ಸ್ ಹಾಕಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ರಘುವಣ್ಣನೂ ಹಾಕಿದ್ದಾರೆ, ಧ್ರುವ ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದಾರೆ, ಧನುಷ್ ಹಾಕಿದ್ದಾರೆ. ಬಟ್ ಅಶ್ವಿನಿ ಮೇಡಮ್ ಮಾತ್ರ ಇಲ್ಲಿ ಸಪೋರ್ಟ್ ಮಾಡಬಾರ್ದಾಗಿತ್ತು ಅಂತ ನನಗನ್ನಿಸ್ತು. ಅಲ್ಲಿ ಕ್ಲಿಯರ್ ಕಟ್ ಆಗಿ ಮಿಸ್ಟೇಕ್ ಇದೆ. ಇನ್ನೊಂದು ಕಡೆ ಗಿಲ್ಲಿ ಕೂಡ ಸ್ಟಿಕ್ ಆನ್ ಆಗಿದ್ರು ಗುರು, ರಘುವಣ್ಣನೇ ಅಂತ. ನನಗೂ ಒಂದ್ ಕಡೆ ಅನಿಸ್ತು, ಪಾಪ ಧ್ರುವ ಇಷ್ಟೆಲ್ಲ ವಾರದಿಂದ ಎಫರ್ಟ್ಸ್ ಹಾಕೊಂಡು ಬಂದಿದ್ದಾರೆ, ಅಟ್ಲೀಸ್ಟ್ ಒನ್ ಚಾನ್ಸ್ ಡಿಸರ್ವ್ ಇದ್ರು ಅಂತ ನನಗನ್ನಿಸ್ತು. ಕೊಡ್ಬೋದಾಗಿತ್ತು ಆ ಆ್ಯಂಗಲ್ ಇಂದ ನೋಡಿದ್ರೆ. ಬಟ್ ಟಾಸ್ಕ್ ಗೇಮ್ ಅಂತ ಬಂದಾಗ ಯಾರು ಗೆದ್ದಿದ್ರೆ ಅವ್ರಿಗೆ ಕೊಡಬೇಕು ಅಂತ ಅನಿಸ್ತು ಗುರು, ಆನೆಸ್ಟ್ ಆಗಿ ನನಗೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಧ್ರುವಂತ ಔಟ್ ಆಗ್ತಾರೆ. ನೆಕ್ಸ್ಟ್ ಲೆವೆಲ್ಗೆ ರಘುವಣ್ಣು ಮತ್ತೆ ಧನುಷು ಇಬ್ರು ಕ್ವಾಲಿಫೈ ಆಗ್ತಾರೆ. ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ, ಮನೆಯೊಂದು 3 ತಕ್ಕಡಿ ಅಂತ. 2 ಕಡೆ ಇರುತ್ತೆ, ಮರಳನ್ನ ತಗೊಂಡ್ ಬಂದು ಹಾಕಬೇಕು, ಒಪಿನಿಯನ್ಸ್ ಅನ್ನ ಕೊಟ್ಟು ಒಂದು ಕಡೆ ಹಾಕಬೇಕು, ಇನ್ನೊಂದು ಕಡೆ ಅವರೇ ಟಾಸ್ಕು. 2 ರೌಂಡಲ್ಲಿ ಆ ಟಾಸ್ಕ್ ನಡೆಯುತ್ತೆ. ಧನುಷ್ ಅವರು ಆ ಟಾಸ್ಕ್ ಅನ್ನ ಗೆಲ್ತಾರೆ. ಧನುಷ್ ಅವರು ಗೆದ್ದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ. ನಿನ್ನೆ ಎಪಿಸೋಡ್ ಮಾತ್ರ ಸಖತ್ತಾಗಿತ್ತು ಗುರು, ಚೆನ್ನಾಗಿ ಅನಿಸ್ತು. ನಿಮಗೇನು ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ನ ಬರೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.